ಸ್ನೇಹಿತರೆ ನಮಸ್ತೆ, ನಿಮಗೆಲ್ಲ ಮತ್ತೊಮ್ಮೆ ನಿಮಗೆ ಸ್ವಾಗತ. ನಿನ್ನ ದೃಶ್ಯಗಳು ಯಾದಗಿರಿ ನಗರದ ರೈಲ್ವೆ ನಿಲ್ದಾಣ ದೃಶ್ಯಗಳು ಕಾಣ್ತಾ ಇದೆ. ಇವತ್ತು ಈ ಒಂದು ರೈಲ್ವೆ ನಿಲ್ದಾಣ ಖಾಲಿ ಇರುವ ಕಾರಣ ಏನಪ್ಪ ಅಂತಂದರೆ, ನಿಮ್ಗೆ ಗೊತ್ತಿರುವ ಹಾಗೆ ಸುದ್ದಿಯ ಪ್ರಾಯೋಜಕರು ಎಂಒಎಸ್ ಎಲೆಕ್ಟ್ರಾನಿಕ್ಸ್. ಟಿವಿ, ಫ್ರಿಡ್ಜ್, ಏರ್ ಕೂಲರ್, ವಾಷಿಂಗ್ ಮಿಷಿನ್, ಎಲ್ಇಡಿ ಟಿವಿ, ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು, ಎಲ್ಲ ಮಲ್ಟಿ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ. ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ. ಇಂದೇ ಭೇಟಿ ನೀಡಿ. ನಾಮ್ ಕಾಂಪ್ಲೆಕ್ಸ್, ಗಾಂಧಿ ಚೌಕ್, ಮೇನ್ ರೋಡ್, ಯಾದಗಿರಿ. ಮೊಬೈಲ್ ಸಂಖ್ಯೆ 9035611992. 40 ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ 100 ಹಾಸಿಗೆಗಳ ವೀರಬಸಂತ್ ರೆಡ್ಡಿ ಮುದ್ದಾಳ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ 1 ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ. ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ, ಸ್ತ್ರೀರೋಗ, ಬಂಜಿತನ, ಮೂಳೆ ಮತ್ತು ಕೀಲು ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ, ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ, 24/7 ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ಐಸಿಯು ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೀರಬಸಂತ್ ರೆಡ್ಡಿ ಮುದ್ದಾಳ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶುಭಂ ಪೆಟ್ರೋಲ್ ಬಂಕ್ ಹಿಂದೆರಡಿ, ಯಾದಗಿರಿ. ಕರೆ ಮಾಡಿ 9483469977. ಯಾದಗಿರಿಯಲ್ಲಿ ಶ್ರೀದೇವಿ ಇಂಡಸ್ಟ್ರೀಸ್ ನಿಂದ ಮಾರ್ಕೆಟ್ನಲ್ಲಿ ಎಲ್ಲಿ ಸಿಗದ ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಸಿಗುತ್ತವೆ. ಸಿಂಟೆಕ್ಸ್ 3 ಲೇಯರ್ ವಾಟರ್ ಟ್ಯಾಂಕ್ 10 ವರ್ಷ ಗ್ಯಾರಂಟಿ, ಮೇಲ್ಚಾವಣಿ ಸೀಟ್, ಫೆನ್ಸಿಂಗ್, ಡೈಮಂಡ್ ಜಾಲಿ, ಸ್ಟೀಲ್ ಪೈಪ್, ದೀರ್ಘಕಾಲ ಬಾಳಿಕೆ ಬರುವಂತೆ ನೂತನ ಉತ್ಪನ್ನಗಳು ಮಾರುಕಟ್ಟೆಗೆ ಪರಿಚಯಿಸಿದೆ. ಇಂದೇ ಭೇಟಿ ನೀಡಿ. ಶ್ರೀದೇವಿ ಇಂಡಸ್ಟ್ರೀಸ್, ಯರಗೋಡ ಮತ್ತು ಯಾದಗಿರಿ. ಸಂಪರ್ಕಿಸಿ. ಸ್ನೇಹಿತರೆ ನಮಸ್ತೆ, ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಿರೋ ದೃಶ್ಯಗಳು ಯಾದಗಿರಿ ನಗರದ ರೈಲ್ವೆ ನಿಲ್ದಾಣ ದೃಶ್ಯಗಳು. ಈ ಒಂದು ದೃಶ್ಯ ತೋರಿಸುವ ಉದ್ದೇಶ ಏನಪ್ಪ ಅಂತಂದರೆ, ಪ್ರತಿದಿನ ತುಂಬಿ ತುಳುಕುತ್ತಿರುವ ರೈಲ್ವೆ ನಿಲ್ದಾಣ ಇವತ್ತು ಖಾಲಿಯಾಗಿ ಕಾಣ್ತಾ ಇದೆ. ನೀವೆಲ್ಲ ನೋಡ್ತಾ ಇದ್ರಲ್ಲ, ಎಲ್ಲ ಎತ್ತ ಕಣ್ಣು ಸಹ ಖಾಲಿಯಾಗಿದೆ ನೋಡಿ. ಪ್ರತಿದಿನ ಈ ಒಂದು ಏರಿಯಾದಲ್ಲಿ ಬೆಂಗಳೂರು ಮತ್ತು ಬಾಂಬೆ ಹೋಗೋ ಜನ ಈ ರೈಲ್ವೆ ನಿಲ್ದಾಣದಲ್ಲಿ ತುಂಬಿ ತುಳುಕ್ತಾ ಇದ್ದರು. ಆದರೆ ಇವತ್ತು ಎಲ್ಲ ಖಾಲಿಯಾಗಿದೆ. ಯಾಕೆ ಖಾಲಿ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಸ್ಪಷ್ಟವಾದ ಮಾಹಿತಿ ಕೊಡ್ತೀನಿ ನೋಡಿ. ದೆಹಲಿಯ ಕೆಂಪುಕೋಟೆ ಮುಂದುಗಡೆ ಏನೋ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ರೈಲ್ವೆ ನಿಲ್ದಾಣಕ್ಕೆ ಜನ ಬರಬೇಕಂತಂದರೆ ಒಂದು ಭಯಭೀತರಾಗಿದ್ದಾರೆ ಅಂತೇಳಿ ಇವತ್ತು ಯಾದಗಿರಿ ರೈಲ್ವೆ ನಿಲ್ದಾಣ ಒಂದು ದೃಶ್ಯ ನೋಡ್ತಿರಬಹುದು. ಯಾಕಂತಂದರೆ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಎಲ್ಲ ಕಡೆ ಈಗ ರೈಲ್ವೆ ನಿಲ್ದಾಣ ಕಟ್ಟೆಚ್ಚರ ಸಹ ಮಾಡ್ತಾಯಿದ್ದಾರೆ. ದೇಶದ ಪ್ರತಿಯೊಂದು ರೈಲ್ವೆ ನಿಲ್ದಾಣದಲ್ಲಿ ಪೊಲೀಸ್ ಇಲಾಖೆ ಹೋಗಿ ಅಲ್ಲಿ ಎಲ್ಲ ಎಲ್ಲೆಲ್ಲಿ ಏನೇನು ಇದೆ ಅಂಥೇಳಿ ಎಲ್ಲ ಕಟ್ಟೆಚ್ಚರ ಕ್ರಮವನ್ನು ಸಹ ವಹಿಸುತ್ತಿದ್ದಾರೆ. ಆದರೆ ಇವತ್ತು ಯಾದಗಿರಿ ನಗರದ ರೈಲ್ವೆ ನಿಲ್ದಾಣದಲ್ಲಿ ನೀವೆಲ್ಲ ನೋಡ್ತಿದ್ರಲ್ಲ, ಇವತ್ತು ಖಾಲಿಯಾಗಿದೆ ಸಂಪೂರ್ಣವಾಗಿ. ಯಾಕಂದರೆ ಪ್ರತಿದಿನ ನಾನು ನೋಡ್ತಿರೋ ಹಾಗೆ ಪ್ರತಿದಿನ ಸಾವಿರಾರು ಜನ ಈ ರೈಲ್ವೆ ನಿಲ್ದಾಣದಿಂದ ಬೆಂಗಳೂರು ಹೋಗೋರು ಆಗಿರ್ಬೋದು, ಅಥವಾ ಮತ್ತು ಬಾಂಬೆ ಹೋಗೋರು ಆಗಿರಬಹುದು. ಈ ಜಾಗದಲ್ಲಿ ತುಂಬಿ ತುಳುಕ್ತಾಯಿತ್ತು ಈ ಒಂದು ರೈಲ್ವೆ ನಿಲ್ದಾಣ. ಆದರೆ ಇವತ್ತು ಖಾಲಿಯಾಗಿದೆ. ಈ ಖಾಲಿ ಆಗೋಕ್ಕೆ ಇಷ್ಟೇ, ಏನೋ ದೆಹಲಿಯ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ ಕೆಂಪುಕೋಟೆ ಮುಂದೆಗಡೆ. ಈಗ ಆ ಒಂದು ಭಯದಿಂದ ಇವತ್ತು ಜನ ಖಾಲಿಯಾಗಿದ್ದಾರೆ ಅಂತ ಹೇಳ್ಬೋದು.